ಇವಾಗ ಮಾಡ್ತಾ ಇದೀಯಾ? ನಾನು ಎಡಿಟ್ ಮಾಡ್ಕೊಡ್ತೀನಿ. ಎಡಿಟು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬನ್ನಿ ಬನ್ನಿ ಬನ್ನಿ, ಉಣ್ಣಕ್ ಹೋಗವಾ? ಯಾವುದು ನನ್ನ ಫಸ್ಟ್ ವ್ಲಾಗ್ನ ದೇವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ನನಗೂ ಕೂಡ. ಆ್ಯಕ್ಚುಲಿ ಇವಾಗ ನಾವು ನಮ್ಮ ದೊಡ್ಡಮ್ಮ ಮನೆ ಹಬ್ಬಕ್ಕೆ ಅಂತ ಹೋಗ್ತಿದ್ದೀವಿ. ನಾನು, ನಮ್ಮಮ್ಮ, ತಮ್ಮ ಮತ್ತು ಅಪ್ಪ. ಗಾಯ್ಸ್, ಏನು ಗೊತ್ತಾ, ನಮ್ಮ ಹಳ್ಳಿ ಕಡೆ ಮನೆ ಮುಂದೆನೇ ಹೂವು ಗಿಡಗಳನ್ನ ಹಾಕೊಳ್ತಾರೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಫಸ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಬಂದು, ಆದರೆ ದೊಡ್ಡಮ್ಮ ಇರಲಿಲ್ಲ, ಹೊರಗಡೆ ಹೋಗಿದ್ರು. ನಾವು ನಮ್ಮ ಅಜ್ಜಿ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತ ನಮ್ಮ ಅಜ್ಜಿ ಬರಲಿಲ್ಲ ಗಾಯ್ಸು. ಸ್ವಲ್ಪ ಬೇಜಾರಾಯಿತು, ಪರವಾಗಿಲ್ಲ, ಅವ್ರಿಗೆ ಹುಷಾರಿರ್ಲಿಲ್ವಲ್ಲ. ಹಾಗೆ ಹೋಗ್ತಾ ನಮ್ಮ ಅಜ್ಜಿ ಜೊತೆ ಒಂದು ಫೋಟೋ ತೊಗೊಂಡ್ವಿ, ನಾನು ನನ್ನ ತಮ್ಮ ಹೂವು ನೋಡ್ತಿದ್ದ. ಅದಕ್ಕೆ ನಮ್ಮ ಡ್ಯಾಡಿ ಕಿತ್ಕೊಬಂದು ಮುಂದೆ ಹಾಕು ಹಿಂದೆ ಹಾಕು ಅಂತಿದ್ರು. ಅದಕ್ಕೆ ನನ್ನ ತಮ್ಮ ಏನಂತಾನೆ ಅಂತ ನೀವೇ ನೋಡಿ. ಒಂದೊಂದ್ಸಲ ಚಿಕ್ಕ ಚಿಕ್ಕ ಮಕ್ಳಂಗೆ ಆಡ್ತದೆ. ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ ನೋಡಿ. ಬನ್ನಿ ಬನ್ನಿ ಬನ್ನಿ, ಉಣ್ಣಕ್ ಹೋಗವಾ? 5 ಗಂಟೆ ಬಂದಿರಾ? ನೀವು ನೋಡ್ತಿರುವಂಥ ಗಿಡದ ಹೆಸರು ಸೀಗೆ ಸೊಪ್ಪು ಅಂತ. ಇದನ್ನ ಮುಂಚೆ ಬಸ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿಂತಿದ್ರಂತೆ. ಗಾಯ್ಸ್, ನಾವಿವಾಗ ಗುರ್ಪುರದ ಹತ್ರ ಇರೋ ಟಿಬೇಟಿಯನ್ ಕ್ಯಾಂಪ್ ಒಳಗೆ ಎಂಟ್ರಿ ಆದ್ವಿ. ಇವತ್ತು ಟಿಬೇಟಿಯನ್ಸ್ ಡೇ, ನಮ್ಗೆ ಗೊತ್ತಿಲ್ಲದೆ ನಾವು ಇವತ್ತೇ ಬಂದಿದ್ದೀವಿ. ಡಿಫ್ರೆಂಟ್ ಶೈಲಿಯ ಮನೆಗಳು, ಹೋಟೆಲ್ಗಳು, ಹಾಗೆ ಇಲ್ಲಿ ನೋಡಿ, ಎಲ್ಲಿ ಪ್ರತಿಯೊಂದು ಮನೆಗೆ ಹೋದ್ರೂ ಕೂಡ ಈ ರೀತಿ ಕಟ್ಟಿರ್ತಾರೆ. ಚೆನ್ನಾಗಿ ಕಟ್ಕೊಂಡಿರೋದು ಮನೆಗಳನ್ನ, ತುಂಬ ಚೆನ್ನಾಗಿದೆ. ಗಾಯ್ಸ್, ನೀವು ನೋಡ್ತಿರೋಂಥ ಟೆಂಪಲ್ ಗೋಲ್ಡನ್ ಟೆಂಪಲ್. ಏನಪ್ಪ ಇಲ್ಲೂ ಇದೆಯಾ ಅಂತೀರಾ? ಹೌದು ರೀ, ಇಲ್ಲೂ ಕಟ್ಕೊಂಡಿದ್ದಾರೆ ಚಿಕ್ಕದಾಗಿ. ಕುರಿ ಮಂದೆ ನೋಡಿ, ಕುರಿ ಮಂದೆ. ತುಂಬ ದಿನ ಆಗಿತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ, ಸೊ ಒಂದು ರೀತಿ ಖುಷಿ ಆಯಿತು. ಹೀಗೆ ಮುಂದೆ ಹೋಗ್ಬೇಕಾದ್ರೆ ನಾಗರಹೊಳೆ ಕಾಡ್ಗೆ ಹೋಗುವಂಥ ರೂಟ್ ಸಿಕ್ತು. ಅದು ಮೇನ್ ಗೇಟ್ ಸಿಕ್ತು. ಇಲ್ಲಿಂದನೇ ನಮ್ಮ ಮೈಸೂರು ದಸರಾಗೆ ಆನೆಗಳನ್ನ ಕರ್ಕೊ ಹೋಗ್ತಾರೆ. ಸೊ ಯಾರಾದರೂ ಬಂದರೆ ಇಲ್ಲಿಗೂ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಪ್ಲೀಸ್. ಗಾಯ್ಸ್, ಇವಾಗ ನೀವು ನೋಡ್ತಿರೋ ಅಂಥದ್ದು ಹಾಡಿಯವರ ಸ್ಕೂಲು. ಹಾಡಿಯವರು ಅಂದರೆ ಯಾರಪ್ಪ ಅಂತೀರಾ? ಇವರು ಒಂದು ಬುಡಕಟ್ಟು ಜನಾಂಗದವರು. ಇವರು ಇಲ್ಲೇ ಸುತ್ತಮುತ್ತಲಿನ ನಾಗರಹೊಳೆ ಪ್ರದೇಶದಲ್ಲೇ ವಾಸಿಸ್ತಾ ಇರ್ತಾರೆ. ಇಲ್ಲಿ ಜಾಗ ತುಂಬಾ ವಿಶಾಲವಾಗಿದೆ, ಮಕ್ಕಳಿಗೆ ಆಟದ ಮೈದಾನ ಇರೋ ರೀತಿ ಕಾಣ್ತಿದೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನೆಂಟ್ರು ಮನೆ ಸಿಕ್ತು. ಅಮ್ಮನ ಚಿಕ್ಕಪ್ಪ ಅವ್ರ ಮನೆ, ಆ್ಯಂಡ್ ಇದು ಮಾವನ ಮನೆ. ಗಾಯ್ಸ್, ಹೋಗ್ತಾ ದಾರಿಯಲ್ಲಿ ಮಾವನ ಮನೆ ಸಿಕ್ತು. ಹಾಗೆ ನಮ್ಮಮ್ಮ ತಮ್ಮನ ಮನೆಗೆ ಒಂದು ವಿಸಿಟ್ ಕೊಟ್ಟು ಮಾತಾಡ್ಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಮಾವನ ಮನೆ ಬಿಟ್ಟು ದೊಡ್ಡಪ್ಪ ಮನೆಗೆ ಕಿರಂಗೂರ್ಗೆ ಹೋಗ್ತಿದ್ದೀವಿ. ಗಾಯ್ಸ್, ಫೈನಲಿ ಬಂದ್ಬಿಟ್ಟ ನಮ್ಮ ದೊಡ್ಡಮ್ಮನಿಗೆ. ನಮ್ಮ ದೊಡ್ಡಮ್ಮವರು ನೋಡ್ದಷ್ಟೇ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತೆ ನಾನು ನೋಡಿ ಅಷ್ಟೇ. ನಾವು ಇದೆಲ್ಲ ನಮ್ದೇಯ, ಇದೆಲ್ಲ ನಮ್ದೇಯ ನೋಡಿ. ನಮ್ಮ ದೊಡ್ಡಮ್ಮ ಆ್ಯಕ್ಚುಲಿ ಏನು ಗೊತ್ತಾ, ಆಗಿನ ಕಾಲದಲ್ಲೆಲ್ಲ ಫೋನ್ ಇರಲಿಲ್ವ. ತಮ್ಮ ದೊಡ್ಡಪ್ಪನ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಿದ್ದ, ಇಬ್ರು ನಗ್ತಾ ಇದ್ರು. ನೋಡ್ರಿ, ನಮ್ಮ ದೊಡ್ಡಪ್ಪನೇ ಹೈಲೈಟ್ ಇವಾಗ ವಿಡಿಯೋದಲ್ಲಿ. ನಿಮ್ಮ ಅಣ್ಣ ನೀನು ನಿಂತ್ಕೊಂಡು ಏನು ಮಾಡೋಕ್ಕಾಗ್ತದ? ನೋಡಿದ್ರೆ ಒಬ್ಬನೇ ಎತ್ತಿ ಗಾಡಿಯಿಂದ ಒಂದೊಂದು ಕುಂಟಲ್ ಸದ್ಯ ಅಷ್ಟು ನಿಮ್ಮ ಮನೆ ಒಳಗೆ 5 ಜನ ಬಂದು ಫೈಟ್ ಮಾಡ್ಬೋದು. ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಮೀಸಕ್ಕಾಗಲ್ಲ. ಬರ್ಲಿಕ್ಕಲ್ಲ ದೊಡ್ಡಪ್ಪ ಯಾವುದು? ನಮ್ಮ ಅಕ್ಕಂದಿರೆಲ್ಲರಿಗೂ ಊಟಕ್ಕೆ ಬಡಿಸುತ್ತಿದ್ರು. ಸೊ ನಾನು ಕೈ ತೊಳೆಯೋಣ ಅಂತ ಹಿಂದೆ ಹೋದೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತಣ್ಣಗಿದೆ ಹಂಚಿನ ಮನೆ. ಈಗಲೂ ಈ ಥರ ಹಂಚಿನ ಮನೆಗಳು ಸಿಗೋದು ತುಂಬ ಅಪರೂಪ. ತುಂಬಾ ಕೂಲಾಗಿರುತ್ತೆ ಮನೆ. ಊಟಕ್ಕೆ ಬಡಿಸ್ತಾ ಇದ್ರು, ನಾನು ಊಟಕ್ಕೆ ಕೂತ್ಕೊಂಡೆ. ಅಂತೂ ಇಂತೂ ನಂದು ಊಟ ಆಯಿತು. ಹೊರಗಡೆ ನೇಚರ್ ನೋಡೋಣ ಅಂತ ಬಂದ್ವಿ. ನೋಡಿ ನಮ್ಮ ದೊಡ್ಡಮ್ಮ ಮನೆ ಮುಂದೆನೇ ಏನೇನೆಲ್ಲ ಬೆಳೆದಿದ್ದಾರೆ ಅಂತ. ಪರಂಗಿ ಇದೆ, ಅಡಿಕೆ ಇದೆ, ಹೂಗಳಿದೆ, ಅದರಲ್ಲೂ ವಿಧ ವಿಧ ಹೂಗಳಿದೆ. ದಾಳಿಂಬೆ ಗಿಡ ಇದೆ, ಬೀನ್ಸ್ ಇದೆ, ಎಲೆ ಕೂಡ ಹಾಕಿದ್ದಾರೆ. ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆವಾಗ ಕಳ್ಸ್ಕೊಡೋಕ್ಕೆ ಅಂತ ಬಂದಾಗ ಮಾತಾಡ್ತಾ ಇದ್ರು ಎಲ್ಲ ನಿಂತು. ಹಬ್ಬದ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಯಲ್ಲಿ ಅಣ್ಣನ ಮನೆಯೂ ಸಿಕ್ತು. ಹಾಗೆ ಅವ್ರ ಮನೆಗೂ ಒಂದು ವಿಸಿಟ್ ಮಾಡಿಬಿಟ್ಟು ಬರೋಣ ಅಂತ ಹೋದ್ವಿ. ಸಿಂಬಾ ಇಲ್ಲಿ ಇಲ್ಲಿ ಸಿಂಬಾ. ನಮ್ಮ ಹುಣಸೂರು ಕಡೆ ಹೊಗೆ ಸೊಪ್ಪು ಜಾಸ್ತಿ ಬೆಳೀತಾರೆ. ಹಾಗಾಗಿ ಸೀಸನ್ ಆಗಿರೋದ್ರಿಂದ ತರಗಾಯ್ತಾ ಇದ್ರು ಎಲ್ಲರೂ. ಮಾಡ್ತಾ ಇದೀಯಾ? ನಾನು ಎಡಿಟ್ ಮಾಡಿಸ್ಕೊಡ್ತೀನಿ. ಎಡಿಟ್. ನಮ್ಮಮ್ಮಗೆ ಹೂವು ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಹೂವು ಕಡಿಗಳನ್ನ ಕಡಿಸ್ಕೊಂಡ್ರು. ಟೀ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ ಹೊರಡ್ಬೇಕಾದ್ರೆ ಇನ್ನೊಂದು ಮಾವನ ಮನೇನು ಸಿಕ್ತು. ಹಾಗೆ ಅಲ್ಲೂ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ಈ ರೀತಿ ಸುಂದರವಾದ ದೃಶ್ಯ ನೋಡೋಕೆ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮೋಡಗಳು. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಆಟೋ ಹೊತ್ಕೊಂಡು ಸೀದಾ ಮನೆ ಕಡೆ ತಿರ್ಬೇಕಾದ್ರೆ ನಮಗೆ ಈ ಕುದುರೆಗಳು ಮೇಯ್ತಾ ಇರೋಂಥ ಸುಂದರವಾದ ದೃಶ್ಯ ಕಾಣಸಿಕ್ತು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ಸಂಜೆನೇ ಆಗ್ಬಿಟ್ಟಿತ್ತು. ಕರ್ನಾಟಕದ ಅತಿ ದೊಡ್ಡ ಆಲದ ಮರ ಬೆಂಗಳೂರಿನಲ್ಲಿದೆ. 2ನೇ ದೊಡ್ಡ ಆಲದ ಮರ ನಮ್ಮೂರಿನಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ. ಅಂತೂ ಇಂತೂ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ಸೇರಿದ್ವಿ. ಆದರೆ ಪಾಪ ನಾಯಿಗಳು ನೋಡಿ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿ ನಮಗೋಸ್ಕರನೇ ಕಾಯ್ತಾ ಇದ್ವು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.